ನನ್ನ ಪ್ರೀತಿಯ ಸಹೋದರರ ಮತ್ತು ಸಹೋದರಿಯರೇ, ದೇವರದ ಆಶೀರ್ವಾದದಿಂದ ನಾವು ಎಲ್ಲ ದೇವರದ ಮೇಲೆ ಭಕ್ತಿ ಮಾಡಿಕೊಂಡಿದ್ದೀವಿ, ವಿಶ್ವಾಸ ಮಾಡಿಕೊಂಡಿದ್ದೀವಿ. ದೊಡ್ಡವರು ಹೇಳುತ್ತಾರೆ, ಸ್ವಲ್ಪ ಸಮಯ ಧರ್ಮ ಯೋಚನೆ ತಗೊಂಡು ಕುಂತ್ಕೊಂಡ್ರೆ ಮತ್ತು ನಿಂತ್ಕೊಂಡ್ರೆ ಈ 60 ಇಂದ 70 ವರ್ಷ ಪುಣ್ಯ ಸಿಕ್ಕುತ್ತೆ. ಪ್ರತಿ ಮನುಷ್ಯ ಯಶಸ್ವಿ ಆಗಬೇಕು ಅನ್ನುತ್ತಾನೆ. ಪ್ರತಿ ಮನುಷ್ಯ ಯಶಸ್ವಿ ದೇವರು ಅವನ ಧರ್ಮದಲ್ಲಿ ಮಡಿಕೊಂಡಿದ್ದಾನೆ. ಧರ್ಮ ಎಂದರೆ ಏನು? ದೇವರದ ಆದೇಶ ಮೇಲೆ ನಡಿಬೇಕು. ಅಂತಿಮ ಋಷಿ ಕಲ್ಕಿ ಅವತಾರ್ ಮೊಹಮ್ಮದ್ ಸಾಬ್ ಮಾರ್ಗ ಮೇಲೆ ನಡಿಬೇಕು. ಯಾರ ಜೀವನದಲ್ಲಿ ಧರ್ಮ ಇರುತ್ತೆ ಅವನು ಈ ಜೀವನದಲ್ಲಿನೂ ಯಶಸ್ವಿ ಆಗುತ್ತಾನೆ ಮತ್ತು ಕೊನೆ ದಿನವೂ ಯಶಸ್ವಿ ಆಗುತ್ತಾನೆ. ಯಾರ ಜೀವನದಲ್ಲಿ ಧರ್ಮ ಇರುವುದಿಲ್ಲ ಅವನು ಈ ಜೀವನದಲ್ಲಿನೂ ಯಶಸ್ವಿ ಆಗೋದಿಲ್ಲ ಮತ್ತು ಕೊನೆ ದಿವಸದ ಯಶಸ್ವಿ ಆಗೋದಿಲ್ಲ. ಧರ್ಮ ಜೀವನದಲ್ಲಿ ಬರೋಕ್ಕೆ ದುಡಿಬೇಕು. ದುಡಿದರೆ ಧರ್ಮ ನಮ್ಮ ಜೀವನದಲ್ಲಿ ಬರುತ್ತೆ. ದುಡಿದಿಲ್ದೋದ್ರೆ ಧರ್ಮ ಮೇಲೆ ನಾವು ದುಡಿದಿಲ್ದೋದ್ರೆ ಧರ್ಮ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಅಂತಿಮ ಋಷಿ ಕಲ್ಕಿ ಅವತಾರ್ ಮೊಹಮ್ಮದ್ ಸಾಬ್ ಅವರ ಶಿಷ್ಯ 13 ವರ್ಷ ಧರ್ಮ ಮೇಲೆ ದುಡಿದರು, ಕಲಿತಿದ್ದರು. ಅವ್ರ ಜೀವನದಲ್ಲಿ ಧರ್ಮ ಬಂತು. ಅವ್ರ ದೇವರ ಆದೇಶ ಮೇಲೆ ನಡೆದರು. ಆಮೇಲೆ ಅಂತಿಮ ಋಷಿ ಕಲ್ಕಿ ಅವತಾರ್ ಮೊಹಮ್ಮದ್ ಸಾಬ್ ಮಾರ್ಗ ಮೇಲೆ ನಡೆದರು. ಅವ್ರು ಯಶಸ್ವಿ ಆದರು. ಅದೇ ಥರ ನಾವು ಧರ್ಮ ತಗೊಂಡು ಶಿಷ್ಯ ಥರ ದುಡಿದರೆ ನಮ್ಮ ಜೀವನದಲ್ಲಿನೂ ಧರ್ಮ ಬರುತ್ತೆ. ನಾವು ದೇವರದ ಆದೇಶ ಮೇಲೆ ನಡೀತೀವಿ. ಅಂತಿಮ ಋಷಿ ಕಲ್ಕಿ ಅವತಾರ್ ಮೊಹಮ್ಮದ್ ಸಾಬ್ ಮಾರ್ಗ ಮೇಲೆ ನಡೀತೀವಿ. ನಾವು ಅಂತಿಮ ಋಷಿ ಕಲ್ಕಿ ಅವತಾರ್ ಮೊಹಮ್ಮದ್ ಸಾಬ್ ಶಿಷ್ಯ ಥರ ಯಶಸ್ವಿ ಆಗುತ್ತೇವೆ. ನನ್ನ ಪ್ರೀತಿಯ ಸಹೋದರರ ಮತ್ತು ಸಹೋದರಿಯರೇ, ನಾವೆಲ್ಲ ಧರ್ಮ ತಗೊಂಡು ದುಡಿದರೆ ನಾವೆಲ್ಲ ಯಶಸ್ವಿ ಆಗುತ್ತೇವೆ. ಎಲ್ಲ ತಯಾರಿದ್ದೀರಲ್ಲ? ಇನ್ಶಾಅಲ್ಲಾ ನಾನು ತಯಾರಿದ್ದೀನಿ. ನಾವೆಲ್ಲ ಸ್ವರ್ಗಕ್ಕೆ ಹೋಗಬೇಕು. ಓಕೆ.